everyone. In this session, we are going to discuss some of the most important questions which are appearing in your board exams from the chapter that is sexual reproduction in flowering plants. Okay, so we know that this is the second chapter of your second PUC syllabus, and this is one of the most important chapter for your board exams. Okay, so our board exams ಅಲ್ಲಿ ಬರುವಂತ most likely appearing questions from this chapter will be discussed in this particular session. Okay, so sexual reproduction in flowering plants andre gottide. Flowering plants are angiosperms which produce flowers, right? So adರಲ್ಲಿ reproduce ಆಗೋಕೆ ಇರುವಂತ one major means is sexual reproduction. Sexual reproduction ಅಂದ್ರೆ already ನಿಮಗೆ ಗೊತ್ತಿದೆ, which involves a fusion of male and female gametes that leads to the production of the zygote or embryo, right? So that is a mode of reproduction. So ಈ sexual reproduction flowering plants ಅಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನೀವು ಈ ಚಾಪ್ಟರ್ ಸ್ಟಡಿ ಮಾಡಿದ್ದೀರಾ. ಸೊ ಅದರಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕು, ರೈಟ್? So here, the first important question from this chapter is explain the formation of female gametophyte with neat label diagram. Okay, so this is the most probable question for your board exams. ಇದನ್ನ 5 marks ಗೆ ಕೇಳ್ತಾರೆ and there are various means to ask this question. ಸೊ ಇಲ್ಲೇ ನೋಡ್ಬೋದು, ನಾವಿಲ್ಲಿ ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೊಟ್ಟಿದ್ದೀವಿ. ಅದರ ಜೊತೆ ಬ್ರಾಕೆಟ್ ಅಲ್ಲಿ ಎಂಬ್ರಿಯೋಸಾಕ್ ಅಂತ ಕೊಟ್ಟಿದ್ದೀವಿ, ಹೌದಾ? ಸೊ explain the formation of female gametophyte with neat label diagram ಅಂತ ಕೊಟ್ಟರು ನೀವು ಇದನ್ನೇ ಬರಿಬೇಕು. explain the formation of embryo sac with neat label diagram ಅಂತ ಕೊಟ್ಟರು ಇದನ್ನೇ ಬರಿಬೇಕು. explain the process of development of megaspore ಅಂತ ಕೊಟ್ಟರು ಇದೇ ಬರಿಬೇಕು. megaspore is nothing but your female gametophyte, ಆಯ್ತಾ? ಅಥವಾ explain the process involved in megasporogenesis. Okay, so megasporogenesis anta kotru, you have to write the same thing. Okay, yake antandre megasporogenesis andre that is a process of formation of megaspore. Megaspore is nothing but your embryo sac or female gametophyte. Okay, vella onde. So ಬರೀ ಆನ್ಸರ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆ ಯಾವ ತರ ಕ್ವೆಶನ್ಸ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ದ ಎಂಬ್ರಿಯೋ ಸ್ಯಾಕ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆರ್ ಮೆಗಾಸ್ಪೋರ್ ಡೆವಲಪ್ಮೆಂಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್, ಏನೇ ಕೊಟ್ಟರು ಇದನ್ನೇ ಬರಿಬೇಕು. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನೀವೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಈಗ ಸಡನ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಆರ್ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಮೆಗಾಸ್ಪೋರೋಜೆನಿಸಿಸ್ ಅಂತ ಕೊಡ್ತಾರೆ. ದೇ ಹ್ಯಾವ್ ನಾಟ್ ಮೆನ್ಷನ್ ರೈಟ್ ಅ ಲೇಬಲ್ ಡಯಾಗ್ರಾಮ್. ಅವಾಗ ಕೂಡ ನೀವು ಲೇಬಲ್ ಡಯಾಗ್ರಾಮ್ ಅಂತ ಬರಿಬೇಕು. ಯಾಕೆ ಅಂತಂದ್ರೆ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ನೋಟ್ ಕೊಟ್ಟಿರ್ತಾರೆ, ಅಲ್ಲಿ ಬರ್ದಿರ್ತಾರೆ, ನೆನ್ಪಿಟ್ಕೊಳ್ಳಿ, ರೈಟ್ ಡಯಾಗ್ರಾಮ್ಸ್ ವೆರ್ ಎವರ್ ಇಟ್ ಇಸ್ ನೆಸೆಸರಿ. ಎಲ್ಲಿ ಬೇಕು ಅಲ್ಲಿ ಡಯಾಗ್ರಾಮ್ ನ ಬರೀರಿ ಅಂತ. ಓಕೆ, ಕೇಳದೆ ಇದ್ರು ಕೂಡ ನೀವು ಬರಿಬೇಕು ಅನ್ನೋದು ಅದರ ಅರ್ಥ. ಇಲ್ಲ ಅಂದ್ರೆ ಮಾರ್ಕ್ಸ್ ಹೋಗುತ್ತೆ. ಓಕೆನಾ? ಸೊ ನೌ ವಿ ಶುಡ್ ಸ್ಟಡಿ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಓಕೆ, ಇದು 5 marks ಕ್ವೆಶನ್. 5 marks ಕ್ವೆಶನ್ ಆಗಿರೋದ್ರಿಂದ ನಿಮಗೆ ಹಾಫ್ ಪಾಯಿಂಟ್ ಸಿಗುತ್ತೆ, ಹಾಫ್ ಮಾರ್ಕ್ಸ್ ಫಾರ್ 1 point. ಓಕೆ, ಬಟ್ ಇಲ್ಲಿ ಡಯಾಗ್ರಾಮ್ ಬರೋದ್ರಿಂದ ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್. ಆದ್ರೆ ನಿಮ್ಗೆ ಎಂಟೈರ್ ಪ್ರೊಸೆಸ್ ಗೊತ್ತಿರಬೇಕು. ಅಂಡ್ ನಿಮ್ಮ ಶೋರ್ ಶಾರ್ಟ್ಸ್ ಅಲ್ಲಿ ಆಲ್ರೆಡಿ ನಾವು ನಿಮ್ಗೆ ಹಾರ್ಡ್ ಕಾಪಿ ಕೊಟ್ಟಿದ್ದೀವಿ. ಆ ಹಾರ್ಡ್ ಕಾಪಿಯಲ್ಲಿ ಏನ್ ಆನ್ಸರ್ ಇದೆಯೋ ಅದೇ ಆನ್ಸರ್ ಇಲ್ಲಿ ಇರೋದು. ಯಾಕೆ ಅಂದ್ರೆ ಟು ಅವಾಯ್ಡ್ ದ ಕನ್ಫ್ಯೂಷನ್ಸ್. ನೀವು ಇಲ್ಲೊಂಥರ ಓದೋದು, ನಿಮ್ಮ ಶೋರ್ ಶಾರ್ಟ್ಸ್ ಹಾರ್ಡ್ ಕಾಪಿಯಲ್ಲಿ ಒಂಥರ ಇದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸೇಮ್ ಆನ್ಸರ್ ಇಲ್ಲಿದೆ, ಅದನ್ನ ನಾವಿಲ್ಲಿ ಜಸ್ಟ್ ಡಿಸ್ಕಸ್ ಮಾಡ್ತಾ ಇದೀವಿ ಅಷ್ಟೇ. ಓಕೆನಾ? ಸೊ ಫಿಮೇಲ್ ಗ್ಯಾಮೆಟೋಫೈಟ್ ಅಥವಾ ಮೆಗಾಸ್ಪೋರ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತ ಗೊತ್ತಿರೋಕ್ಕಿಂತ ಮುಂಚೆ ನಮ್ಗೊಂದು ವಿಷಯ ಗೊತ್ತಿರ್ಬೇಕು. ಏನು? ದಟ್ ಇಸ್ ನಾವು ಫಿಮೇಲ್ಸ್, ದಟ್ ಇಸ್ ಫ್ಲವರ್ಸ್ ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವ್ದು? ದಟ್ ಇಸ್ ಪಿಸ್ಟಿಲ್ ಆರ್ ಕಾರ್ಪಲ್, right? Pistil or carpel is the female reproductive structure in the flowers, that is angiosperms. Okay, in pistil or carpel alli there are 3 major parts. One is receptive surface known as stigma, and elongated style will be present, and below that there will be bulge portion known as ovary. Okay, so this is stigma, this is style, and this is ovary. ಓಕೆ, ಸೊ ನಮ್ಗಿಲ್ಲಿ ಫಿಮೇಲ್ ಗ್ಯಾಮೆಟೋಫೈಟ್ ಬಗ್ಗೆ ಬೇಕು ಅಲ್ವಾ? ಸೊ ಫಿಮೇಲ್ ಗ್ಯಾಮೆಟೋಫೈಟ್ ಇಸ್ ಎಂಬ್ರಿಯೋಸಾಕ್. ಅದೆಲ್ಲಿರುತ್ತೆ? ಇನ್ಸೈಡ್ ದಿಸ್ ಓವರಿ.
ಓಕೆ. ಓವರಿಯ ಒಳಗಡೆ ದೇರ್ ವಿಲ್ ಬಿ 1 to many ಓವ್ಯೂಲ್ಸ್. ಓಕೆ. ಸೊ ಆ ಓವ್ಯೂಲಿನ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ಅ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್. ಓಕೆ. ಸೊ ಅನಾಟ್ರೋಪಸ್ ಓವ್ಯೂಲಿನ ಒಂದು ಡಯಾಗ್ರಾಮ್ ಇದು. ಸೊ ಇದ್ರ ಒಳಗಡೆ ನಿಮ್ಗೆ ಇಲ್ಲಿ ನೋಡ್ಬೋದು ದೇರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ ಎಂಬ್ರಿಯೋ ಸ್ಯಾಕ್ ಅಲ್ವಾ. ಈ ಎಂಬ್ರಿಯೋ ಸ್ಯಾಕ್ ಅನ್ನೇ ನಾವೇನಂತ ಕರೆಯೋದು, ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರೆಯೋದು. ಓಕೆ. ಸೊ ಈ ಫೀಮೇಲ್ ಗ್ಯಾಮೆಟೋಫೈಟ್ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಅಂತ ಓದ್ಬೇಕು. And the process of formation of female gametophyte or megaspore from megaspore mother cell is known as Megasporogenesis ಅಂತ ಕರಿತೀವಿ. ಓಕೆನಾ. ಸೊ ದ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮೆಗಾಸ್ಪೋರ್ ಹೇಗೆ ಪ್ರೊಡಕ್ಷನ್ ಆಗುತ್ತಲ್ವಾ ಆ ಪ್ರೋಸೆಸ್ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕರೆಯೋದು. ಹಾಗಾದ್ರೆ ಈ ಮೆಗಾಸ್ಪೋರ್ ಮದರ್ ಸೆಲ್ ಅಂದ್ರೆ ಏನು ಅಂತ ಬೇಕು ಅಲ್ವಾ. ಸೊ ನೀವಿಲ್ಲಿ ನೋಡಿದ್ರೆ ಈ ಡಯಾಗ್ರಾಮ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಲ್ಲಿ ದೀಸ್ ಆರ್ ಔಟರ್ ಪೋರ್ಷನ್ಸ್ ಆರ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಓಕೆ. ಹೊರಗಡೆ ಕವರಿಂಗ್ ಇದೆಯಲ್ವಾ. ಸೊ ಈ ಕವರಿಂಗ್ ಪೋರ್ಷನ್ಸ್ ನಾವೇನಂತ ಕರಿತೀವಿ, ಇಂಟೆಗ್ಯುಮೆಂಟ್ಸ್ ಅಂತ ಕರಿತೀವಿ. ಓಕೆ. ಈ ಇಂಟೆಗ್ಯುಮೆಂಟಿನ ಒಳಗಡೆ ಬರುವಂತ ಸೆಲ್ಸ್ ಇದೆಯಲ್ವಾ, ಇಲ್ಲಿ ಕೆಲವು ಸೆಲ್ಸ್ ಬರುತ್ತೆ. ಆ ಸೆಲ್ಸ್ ನಾವೆಲ್ಲ ಏನಂತೀವಿ, ಎಲ್ಲ ಕಡೆ ಬರೋ ಸೆಲ್ಸ್ ನ್ಯೂಸೆಲ್ಲಸ್ ಅಂತ ಕರಿತೀವಿ. ಇಟ್ಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ಆಕ್ಚುಲಿ. ಓಕೆ. ಸೊ ಈ ನ್ಯೂಸೆಲ್ಲಸ್ ಇದೆಯಲ್ವಾ, ಈ ನ್ಯೂಸೆಲ್ಲಸ್ ಅಲ್ಲಿ ಎಲ್ಲಾ ಸೆಲ್ಸ್ ಒಂದೇ ತರ ಇರುತ್ತೆ. ಬಟ್ ಸಮ್ ಆಫ್ ದ ಹೈಪೋಡರ್ಮಲ್ ಸೆಲ್ಸ್, ಯೂಶುವಲಿ ಒನ್ ಆಫ್ ದ ಹೈಪೋಡರ್ಮಲ್ ಸೆಲ್, okay, one of the hypodermal cells of nucellus enlarges and become diploid megaspore mother cell anta ide. Okay. So we know that flowering plants alli angiosperms, these are actually diploid. Okay. So ee nucellus alli micropylar end alli iro cell, one of the hypodermal cells, micropylar end ina hatra iruanta cells galu enagutte, ಒಂದು cell enlarge ಆಗುತ್ತೆ. This is having large amount of cytoplasm and a large nucleus. Okay, one of the cells of nucellus that is nearer to the micropylar end, hypodermal cell ಅಂತ ಕರಿತೀವಿ. ಸೊ ಅದು ಎನ್ಲಾರ್ಜ್ ಆಗುತ್ತೆ, ಮತ್ತೆಲ್ಲ ಚಿಕ್ಕ ಚಿಕ್ಕನೇ ಇರುತ್ತೆ. ಅದು ಒಂದು ಮಾತ್ರ ದೊಡ್ಡ ಆಗುತ್ತೆ. ಅಂಡ್ that will act as your megaspore mother cell. Okay, which is actually diploid. So one of the hypodermal cell of the nucellus enlarges and become diploid megaspore mother cell. ಹೇಗಾಯ್ತು ಗೊತ್ತಾಯ್ತಲ್ವಾ. ಓವರಿ ಇದೆ, ಓವರಿಯ ಒಳಗಡೆ ಓವ್ಯೂಲ್ ಇರುತ್ತೆ. ಓವ್ಯೂಲ್ ಅಲ್ಲಿ ಮೈಕ್ರೋಪೈಲಾರ್ ಎಂಡ್ ಅಂದ್ರೆ ಮೇಲ್ಗಡೆ ಎಂಡ್ ತೋರಿಸ್ತಾ ಇಲ್ಲ ನಾನು, ಆ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ this is micropylar end. One end is known as micropylar end. ಅಲ್ಲಿ ಇಂಟೆಗ್ಯುಮೆಂಟ್ಸ್ ಕವರ್ ಆಗಿರೋದಿಲ್ಲ. ಅದರ್ ಎಂಡ್ ಇಸ್ ನೋನ್ ಆಸ್ ಚಲಾಸಲ್ ಎಂಡ್. ಇಲ್ಲಿ ಇಂಟೆಗ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ. ಆಯ್ತಾ. ಸೊ ಮೈಕ್ರೋಪೈಲಾರ್ ಎಂಡ್ ಅಲ್ಲಿರೋ ಒಂದು ಸೆಲ್ ಎನ್ಲಾರ್ಜ್ ಆಗುತ್ತೆ, ದೊಡ್ಡ ಆಗುತ್ತೆ, ಆಗ್ಬಿಟ್ಟು that will become megaspore mother cell. Okay, that megaspore mother cell will later give rise to embryo sac or megaspore or female gametophyte. Okay, so first statement clear ಆಯ್ತು. One of the hypodermal cells of the nucellus will undergo or will enlarges and become diploid megaspore mother cell. ಅದು ಡಿಪ್ಲಾಯ್ಡ್. ಓಕೆನಾ. ಡಿಪ್ಲಾಯ್ಡ್ ಅಂದ್ರೆ it is having two sets of chromosome ಅಂತ. Next, the megaspore mother cell undergo meiosis. Meiosis ಅಂದ್ರೆ reductional division, right? ಮಿಯೋಸಿಸ್ ಇಸ್ ರಿಡಕ್ಷನಲ್ ಡಿವಿಷನ್. ಅಂದ್ರೆ ಈಗ ಡಿಪ್ಲಾಯ್ಡ್ ಇದೆ, 2n ಇದು ರಿಡಕ್ಷನಲ್ ಡಿವಿಷನ್ ಆದ್ರೆ n ಹ್ಯಾಪ್ಲಾಯ್ಡ್ ಆಗುತ್ತೆ. ಆಯ್ತಾ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್ ಆಗಿತ್ತು, that will undergo a process known as meiosis. ಆ ಮಿಯೋಸಿಸ್ ಆದಾಗ that will produce 4 megaspores. ಓಕೆ. ಎಷ್ಟು ಮೆಗಾಸ್ಪೋರ್ ಪ್ರೊಡಕ್ಷನ್ ಮಾಡುತ್ತೆ? 4 megaspores ಪ್ರೊಡಕ್ಷನ್ ಮಾಡುತ್ತೆ, and all those are haploid. Okay, so that process is known as megasporogenesis. So ಈ ಡೆಫಿನೇಷನ್ ನೆನ್ಪಿಡ್ಕೋಬೇಕು. ಆಯ್ತಾ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ಇತ್ತು ಅಲ್ವಾ, ಮೆಗಾಸ್ಪೋರ್ ಮದರ್ ಸೆಲ್ ಇತ್ತು. ಸೊ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ will undergo a process known as meiosis, reductional division ಆಗುತ್ತೆ. ಆದಾಗ that will actually produce 4 megaspores. ಓಕೆ. 4 megaspores ಪ್ರೊಡಕ್ಷನ್ ಮಾಡುತ್ತೆ. Those megaspores are haploid. ಮೆಗಾಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್ ಇತ್ತು, ಮಿಯೋಸಿಸ್ ಡಿವಿಷನ್ ಆಗಿರೋದ್ರಿಂದ
ಪ್ರೊಡ್ಯೂಸ್ ಆಗೋ ಮೆಗಾಸ್ಪೋರ್ಸ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಓಕೆನಾ? ಸೊ ಎಷ್ಟು ಪ್ರೊಡಕ್ಷನ್ ಆಗಿದೆ? 4 ಪ್ರೊಡಕ್ಷನ್ ಆಗಿದೆ. ಈ 4 ಪ್ರೊಡಕ್ಷನ್ ಆಗಿರೋ 4 ಮೆಗಾಸ್ಪೋರ್ಸ್ ಅಲ್ಲಿ 3 ಮೆಗಾಸ್ಪೋರ್ 1 2 3 ಓಕೆ 3 ಮೆಗಾಸ್ಪೋರ್ಸ್ ಏನಾಗುತ್ತೆ? ಡಿಜೆನರೇಟ್ ಆಗುತ್ತೆ. ಓಕೆ ಒಂದು ಮಾತ್ರ ಏನಾಗೋದು? ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. one will become functional megaspore ಅಥವಾ that will give rise to embryo sac ಮತ್ತೆಲ್ಲದು ಡಿಜೆನರೇಟ್ ಆಗುತ್ತೆ. ಆಯ್ತಾ? ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ ಆಗ್ಬಿಟ್ಟು 4 ಮೆಗಾಸ್ಪೋರ್ ಪ್ರೊಡಕ್ಷನ್ ಮಾಡುತ್ತೆ. ಆ 4 ಮೆಗಾಸ್ಪೋರ್ ಅಲ್ಲಿ 3 ಡಿಜೆನರೇಟ್ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಓಕೆನಾ? ಸೊ ನೆಕ್ಸ್ಟ್ 3 of the 4 megaspores degenerate and the remaining megaspore is called functional megaspore. ಅದು ಹೇಗೆ ಅಂತ ಗೊತ್ತಾಯ್ತು ಹೌದಾ? that will develop into embryo sac. ಸೊ ಈ ತರ ಒಂದು ಎಂಬ್ರಿಯೋ ಸ್ಯಾಕ್ ಮಾತ್ರ, ಒಂದು ಮೆಗಾಸ್ಪೋರ್ ಮಾತ್ರ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗೋದ್ರಿಂದ ಅದನ್ನ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ ಅಂಡ್ the nucleus of functional megaspore undergo continuous 3 mitotic divisions and produces 2, 4, 8 nuclei cell and arranged in groups of 4, one at the micropylar end and other at the chalazal end ಅಂತ ಕೊಟ್ಟಿದ್ದಾರೆ. ಇದೇನು ಅಂತ ನೋಡ್ಬೇಕು ಇವಾಗ. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಒಂದು ಮೆಗಾಸ್ಪೋರ್ ಏನಾಯ್ತು? ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಕನ್ವರ್ಟ್ ಆಯ್ತು. ಹೌದಾ? ಈ ಫಂಕ್ಷನಲ್ ಮೆಗಾಸ್ಪೋರ್ ಅನ್ನ ನಾವು ತೋರಿಸ್ತಾ ಇರೋದು. ಆಯ್ತಾ? ಸೊ ಅದ್ರಲ್ಲಿದ್ದ ನ್ಯೂಕ್ಲಿಯಸ್ ಫಂಕ್ಷನಲ್ ಮೆಗಾಸ್ಪೋರ್ ಇತ್ತಲ್ವಾ? ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇತ್ತಲ್ವಾ? ಆ ಫಂಕ್ಷನಲ್ ಮೆಗಾಸ್ಪೋರ್ ಅಲ್ಲಿ ಇದ್ದ ನ್ಯೂಕ್ಲಿಯಸ್ ಇಟ್ ವಿಲ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ಸೊ ಮಿಯೋಟಿಕ್ ಡಿವಿಷನ್ ಆದಾಗ ದಟ್ ವಿಲ್ ಮೈಟೋಟಿಕ್ ಡಿವಿಷನ್ಸ್ ಆಗುತ್ತೆ. ಮೈಟೋಟಿಕ್ ಡಿವಿಷನ್ ಆದಾಗ ದಟ್ ವಿಲ್ ಪ್ರೊಡ್ಯೂಸ್ 2 ನ್ಯೂಕ್ಲಿಯಸ್. ಓಕೆ ನೆಕ್ಸ್ಟ್ 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಯ್ತು. ಓಕೆ ಕಂಟಿನ್ಯೂಸ್ 3 ಮೈಟೋಟಿಕ್ ಡಿವಿಷನ್ಸ್ ಆಗುತ್ತೆ. ಮೈಟೋಟಿಕ್ ಡಿವಿಷನ್ ಇಸ್ ಇಕ್ವೇಷನಲ್ ಡಿವಿಷನ್. ಇದು ಹ್ಯಾಪ್ಲಾಯ್ಡ್ ಇದ್ರೆ ನೆಕ್ಸ್ಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಕೂಡ ಹ್ಯಾಪ್ಲಾಯ್ಡೇ ಬರುತ್ತೆ. ಓಕೆನಾ? ಸೊ ಈ ಫಂಕ್ಷನಲ್ ಮೆಗಾಸ್ಪೋರಿನ ನ್ಯೂಕ್ಲಿಯಸ್ ಏನಾಗುತ್ತೆ? ಇಲ್ಲಿ ಸೆಲ್ ಡಿವೈಡ್ ಆಗ್ತಾ ಇಲ್ಲ, ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗ್ತಾ ಇರೋದು. ಸೊ ದಿಸ್ ನ್ಯೂಕ್ಲಿಯಸ್ ವಿಲ್ ಡಿವೈಡ್ ಇಂಟು 2. ಆ 2 ಇದ್ದಿದ್ದು ನೆಕ್ಸ್ಟ್ ಮತ್ತೆ ಮೈಟೋಟಿಕ್ ಡಿವಿಷನ್ ಆದಾಗ 4 ಆಗುತ್ತೆ, 4 ಇದ್ದಿದ್ದು 8 ನ್ಯೂಕ್ಲಿಯೇಟ್ ಸ್ಟೇಜಿಗೆ ಬರುತ್ತೆ. ಓಕೆ 8 ನ್ಯೂಕ್ಲಿಯೇಟ್ ಸ್ಟೇಜಿಗೆ ಬಂದಾದ್ಮೇಲೆ ಈಚ್ ಪೋಲಿಂದ ಒಂದು ಪೋಲನ್ನ ನಾವು ಮೈಕ್ರೋಪೈಲಾರ್ ಎಂಡ್ ಅಂತ ಕರಿತೀವಿ, ಇನ್ನೊಂದು ಪೋಲನ್ನ ನಾವು ಚಲಾಸಲ್ ಎಂಡ್ ಅಂತ ಕರಿತೀವಿ. ಯಾಕೆ ಅಂತ ಆಲ್ರೆಡಿ ಗೊತ್ತು. ಸೊ ಇವಾಗ ಏನಾಗುತ್ತೆ ಗೊತ್ತಾ? ಪ್ರತಿ ಎಂಡಿಂದ ಒಂದು ಮೈಕ್ರೋಪೈಲಾರ್ ಎಂಡಿಂದ ಒಂದು ಚಲಾಸಲ್ ಎಂಡಿಂದ ಒಂದು ನ್ಯೂಕ್ಲಿಯಸ್ ಸೆಂಟರಿಗೆ ಮೈಗ್ರೇಟ್ ಆಗುತ್ತೆ. ಓಕೆ ಸೆಂಟರಿಗೆ ಮೈಗ್ರೇಟ್ ಆಗಿ ದಟ್ ವಿಲ್ ಪ್ರೊಡ್ಯೂಸ್ ಪೋಲಾರ್ ನ್ಯೂಕ್ಲಿಯೈ, 2 ಪೋಲಾರ್ ನ್ಯೂಕ್ಲಿಯೈನ ಫಾರ್ಮೇಶನ್ ಮಾಡುತ್ತೆ. ಓಕೆನಾ? ಹಾಗೆ ಇಲ್ಲಿ 3 ಉಳ್ಕೊಳ್ಳುತ್ತಲ್ವಾ? ಮೈಕ್ರೋಪೈಲಾರ್ ಎಂಡ್ ಅಲ್ಲಿ 3 ಸೆಲ್ಸ್ ನ್ಯೂಕ್ಲಿಯಸ್ ಉಳ್ಕೊಂಡಿರುತ್ತೆ. ಅದ್ರ ಸುತ್ತ ಏನಾಗುತ್ತೆ? ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಆಂಟಿಪೋಡಲ್ ಸೆಲ್ಸ್ ದಟ್ ಇಸ್ ಚಲಾಸಲ್ ಎಂಡ್ ಅಲ್ಲಿ ಕೂಡ 3 ನ್ಯೂಕ್ಲಿಯಸ್ ಉಳಿದಿದೆ, ಅದು ಕೂಡ ಏನಾಗುತ್ತೆ? ಸೆಲ್ ವಾಲ್ ಡೆವಲಪ್ ಮಾಡ್ಕೊಳ್ಳುತ್ತೆ. ಓಕೆ ಅಂಡ್ ಮಧ್ಯ ಇತ್ತಲ್ವಾ? ಮಧ್ಯದಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇತ್ತಲ್ಲ, ಅದ್ರ ಸುತ್ತನೂ ಏನಾಗುತ್ತೆ? ಒಂದು ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಓಕೆ ಈ ತರ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ವಿಲ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್. ಹಾಗೆ ದಿಸ್ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಬರುವಂತ 3 ಸೆಲ್ಸ್ ಅಲ್ಲಿ 1 is egg cell, ಮಿಡಲ್ ಅಲ್ಲಿ ಬರೋದು egg cell and on the both sides you will be having synogytes. ಓಕೆ ಸೊ ಮಧ್ಯದಲ್ಲಿ ಬರೋದು ಇಲ್ಲಿ ಉಲ್ಟಾ ಇದೆ. ದಿಸ್ ಇಸ್ ಮೈಕ್ರೋಪೈಲಾರ್ ಎಂಡ್, ದಿಸ್ ಇಸ್ ಚಲಾಸಲ್ ಎಂಡ್. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ನೆನಪಿರ್ಲಿ. ದಿಸ್ ಇಸ್ ಮೈಕ್ರೋಪೈಲಾರ್ ಎಂಡ್, ದಿಸ್ ಇಸ್ ಚಲಾಸಲ್ ಎಂಡ್. ಆಯ್ತಾ? ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಬರೋದು ಸೆಂಟರ್ ಅಲ್ಲಿ ಎಗ್ ಸೆಲ್ ಅಂಡ್ ಆಚೆ ಈಚೆ ನಿಮ್ಗೆ 2 ಸೈಡ್ ಅಲ್ಲಿ ಸಿನರ್ಜಿಟ್ಸ್ ಬರುತ್ತೆ. ಓಕೆ ಈ ಸಿನರ್ಜಿಟ್ಸ್ ಅಲ್ಲಿ ಅಟ್ ದ ಎಂಡ್ ಆಫ್ ದ ಸಿನರ್ಜಿಟ್ಸ್ there is finger like projections called Filiform Apparatus. These Filiform Apparatus will help in guiding the pollen grains or the help in reaching the male gametes to the female gamete. Okay so pollen tube ಏನ್ ಮಾಡುತ್ತೆ? pollen tube ಎಂಟ್ರಿ ಆಗೋದಕ್ಕೆ, ಮೇಲ್ ಗ್ಯಾಮೆಟ್ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡೋದು ಯಾವುದು? ದೀಸ್ ಫಿಲಿಫಾರ್ಮ್ ಅಪ್ಯಾರೇಟಸ್. ಓಕೆನಾ? and in the chalazo end there will be antipodal cells. Those antipodal cells will actually degenerate after the process of fertilization. So this is the process. Okay so line by line ಓದೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. so this you already know. ಫಂಕ್ಷನಲ್ ಮೆಗಾಸ್ಪೋರ್ ನ ನ್ಯೂಕ್ಲಿಯಸ್ ಏನಾಗುತ್ತೆ? 3 ಮೈಟೋಟಿಕ್ ಡಿವಿಷನ್ ಆಗುತ್ತೆ, ಇಕ್ವೇಷನಲ್ ಡಿವಿಷನ್. ಸೊ 2 ನ್ಯೂಕ್ಲಿಯಸ್ ಇದ್ದು 4 ನ್ಯೂಕ್ಲಿಯಸ್, 4 ಇದ್ದು 8 ನ್ಯೂಕ್ಲಿಯಸ್ ಆಗುತ್ತೆ. 8 ನ್ಯೂಕ್ಲಿಯಸ್ ಆದ್ಮೇಲೆ ಏನಾಗುತ್ತೆ ಅಂತ ನೋಡ್ಬೇಕು.
ಹೌದಾ? ಅಂಡ್ ದೇ ಆರ್ ಅರೇಂಜ್ಡ್ ಇನ್ ಗ್ರೂಪ್ಸ್ ಆಫ್ 4 ಅಂದ್ರೆ 4 ನ್ಯೂಕ್ಲಿಯಸ್ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇತ್ತು, 4 ನ್ಯೂಕ್ಲಿಯಸ್ ಚೆಲಾಸಲ್ ಎಂಡ್ಗೆ ಬಂತು. ಓಕೆ, ಅಂಡ್ 1 ನ್ಯೂಕ್ಲಿಯಸ್ ಫ್ರಮ್ ಈಚ್ ಗ್ರೂಪ್ ಮೈಗ್ರೇಟ್ಸ್ ಟು ದ ಸೆಂಟರ್. ಆಲ್ರೆಡಿ ನಾನು ತೋರಿಸ್ದೆ, ಪ್ರತಿ 2 ಕಡೆಯಿಂದ, ಮೇಲ್ಗಡೆಯಿಂದ ಒಂದು, ಕೆಳಗಡೆಯಿಂದ ಒಂದು, ಎರಡೆರಡು ನ್ಯೂಕ್ಲಿಯಸ್ ಬಂದು ಸೆಂಟರ್ ಅಲ್ಲಿ ಕುತ್ಕೊಳ್ಳುತ್ತೆ. ದಟ್ ವಿಲ್ ಫಾರ್ಮ್ ದ ಪೋಲಾರ್ ನ್ಯೂಕ್ಲಿಯೈ. ಓಕೆ, so and these cells are called polar nuclei. ಈ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಸ್ the 3 nuclei at the chalazal region and micropylar region form cell wall and called antipodal cell and egg apparatus. ಅಂದ್ರೆ chalazal end ಅಲ್ಲಿ ಇರುವಂತ ಸೆಲ್ಸ್ ಅನ್ನು ನಾವು antipodal cells ಅಂತ ಕರಿತೀವಿ, micropylar end ಅಲ್ಲಿ ಇರೋದನ್ನ egg apparatus ಅಂತ ಕರಿತೀವಿ. ಓಕೆ, egg apparatus ಅಲ್ಲಿ ಏನೇನಿದೆ, 1 egg cell ಮತ್ತೆ 2 synergids ಇರುತ್ತೆ. ಸೊ ಎಗ್ ಅಪ್ಯಾರಿಟಸ್ ಕನ್ಸಿಸ್ಟ್ ಆಫ್ 1 egg cell. ನೆನಪಿದೆ ಅಲ್ವಾ? ಎಗ್ ಅಪ್ಯಾರಿಟಸ್ ಇದು ಎಂಬ್ರಿಯೋ ಸ್ಯಾಕ್ ಅಂತ ಅಂದ್ರೆ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ದೇರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ 1 egg cell. ಓಕೆ, ಸೆಂಟರ್ ಅಲ್ಲಿ 1 egg cell, ಆಚೆ ಈಚೆ ಸಿನೋಜಿಡ್ಸ್ ಇರುತ್ತೆ. ಓಕೆನಾ? And these synergids, their walls contain finger-like projections called filiform apparatus. Synergids ಅಲ್ಲಿ, if this is embryo sac, ಇಲ್ಲಿ egg cell ಇದೆ, egg cell ನ ಪಕ್ಕ 2 synergids ಇದೆ. synergids ಅಲ್ಲಿ finger-like projections ಇರುತ್ತೆ ಕೆಳಗಡೆ basal portion ಅಲ್ಲಿ. ಅದನ್ನ filiform apparatus ಅಂತ ಕರಿತೀವಿ. Okay, next, the cell wall develops around the polar nuclei and forms central large cell. ಇಲ್ಲಿ polar nuclei ಇತ್ತು, ಇಲ್ಲಿ antipodal cells ಇತ್ತು. ಹೌದಾ? ಇದರ ಸುತ್ತನೂ ಒಂದು cell wall formation ಆಗುತ್ತೆ. That will lead to the formation of central cell, large central cell. Okay, so this stage where it has 7 cell and 8 nucleate structure is the female gametophyte or embryo sac. ಯಾಕೆ 7 cell? 3 antipodal cells, ಇಲ್ಲಿ 3 antipodal cells and 1 egg cell and 2 synergids, ಇಲ್ಲಿ 3 cell, ಮಧ್ಯದಲ್ಲಿ ಸೆಂಟರ್ ಸೆಲ್. ಸೊ 3 3 6 plus 1 7. ಆದ್ರೆ ಇಲ್ಲಿ ಎಲ್ಲದರಲ್ಲೂ ನ್ಯೂಕ್ಲಿಯಸ್ ಇದೆ, ಇದರಲ್ಲಿ 2 ನ್ಯೂಕ್ಲಿಯಸ್ ಇದೆ, ಸೊ 8 ನ್ಯೂಕ್ಲಿಯೇಟ್ ಸ್ಟೇಜ್. ಓಕೆ, ದಿಸ್ ಇಸ್ ಆಕ್ಚುಲಿ the female gametophyte or embryo sac, and this is regarding the process of development of female gametophyte or megaspore, or it's a process of megasporogenesis. ಯಾವುದೇ ಕೇಳಿದ್ರು ಇದನ್ನೇ ಬರಿಬೇಕು. ವೆರಿ ಸಿಂಪಲ್. ಓವ್ಯೂಲ್ ಇದೆ, ಓವ್ಯೂಲ್ ಅಲ್ಲಿ ನ್ಯೂಸೆಲ್ಲಸ್ ಇರುತ್ತೆ, ಆ ನ್ಯೂಸೆಲ್ಲಸ್ ಅಲ್ಲಿ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇರುವಂತ ಒಂದು ಸೆಲ್ ಎನ್ಲಾರ್ಜ್ ಆಗುತ್ತೆ, ಮತ್ತೆಲ್ಲ ನಾರ್ಮಲ್ ಇರುತ್ತೆ, ಒಂದು ಮಾತ್ರ ಎನ್ಲಾರ್ಜ್ ಆಗುತ್ತೆ. ಎನ್ಲಾರ್ಜ್ ಆಗಿಬಿಟ್ಟು ದಟ್ ವಿಲ್ ಡೆವಲಪ್ ಇಂಟು ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಆ ಮೆಗಾಸ್ಪೋರ್ ಮದರ್ ಸೆಲ್ ಇಟ್ ವಿಲ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ಓಕೆ, ಮಿಯೋಟಿಕ್ ಡಿವಿಷನ್ ಆಗ್ಬಿಟ್ಟು ದಟ್ ವಿಲ್ ಪ್ರೊಡ್ಯೂಸ್ 4 ಮೆಗಾಸ್ಪೋರ್ಸ್. ಆ 4 ಮೆಗಾಸ್ಪೋರ್ಸ್ ಅಲ್ಲಿ 3 ಮೆಗಾಸ್ಪೋರ್ಸ್ ಡಿಜನರೇಟ್ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ಆ ಉಳ್ಕೊಂಡಿರೋ ಒಂದು ಮೆಗಾಸ್ಪೋರ್ ಏನಾಗುತ್ತೆ, ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. ಆ ಫಂಕ್ಷನಲ್ ಮೆಗಾಸ್ಪೋರಿನ ನ್ಯೂಕ್ಲಿಯಸ್, ಈಗ ನೆಕ್ಸ್ಟ್ ಸೆಲ್ ಡಿವೈಡ್ ಆಗಲ್ಲ, ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗೋದು. ಆ ಫಂಕ್ಷನಲ್ ಮೆಗಾಸ್ಪೋರ್ನ ನ್ಯೂಕ್ಲಿಯಸ್ ಇದೆಯಲ್ವಾ, ದಾಟ್ ವಿಲ್ ಅಂಡರ್ಗೋ ಮೈಟೋಟಿಕ್ ಡಿವಿಷನ್. ಮೈಟೋಟಿಕ್ ಡಿವಿಷನ್ ಆದಾಗ ಫಸ್ಟ್ 2 ನ್ಯೂಕ್ಲಿಯಸ್ ಪ್ರೊಡಕ್ಷನ್ ಮಾಡುತ್ತೆ, ಆಮೇಲೆ 4 ನ್ಯೂಕ್ಲಿಯಸ್ ಪ್ರೊಡಕ್ಷನ್ ಮಾಡುತ್ತೆ, ಆಮೇಲೆ 8 ನ್ಯೂಕ್ಲಿಯಸ್ ಪ್ರೊಡಕ್ಷನ್ ಮಾಡುತ್ತೆ. ಆ 8 ನ್ಯೂಕ್ಲಿಯಸ್ ಅಲ್ಲಿ 4 ನ್ಯೂಕ್ಲಿಯಸ್ ಮೈಕ್ರೋಪೈಲಾರ್ ಎಂಡಿಗೆ ಹೋಗುತ್ತೆ, 4 ನ್ಯೂಕ್ಲಿಯಸ್ ಚಲಾಸಲ್ ಎಂಡಿಗೆ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್, ಪ್ರತಿ ಎಂಡ್ ಇಂದ ಒಂದು ನ್ಯೂಕ್ಲಿಯಸ್ ಸೆಂಟರಿಗೆ ಬರುತ್ತೆ. ಆಯ್ತಾ? ಸೊ ಮೇಲ್ಗಡೆ 3 ನ್ಯೂಕ್ಲಿಯಸ್ ಉಳಿತು, ಕೆಳಗಡೆ 3 ನ್ಯೂಕ್ಲಿಯಸ್ ಉಳಿತು. ಆ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇರುವಂತ ನ್ಯೂಕ್ಲಿಯಸ್ ಸುತ್ತ ಏನಾಗುತ್ತೆ, ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಇನ್ ದಟ್ 1 ವಿಲ್ ಡೆವಲಪ್ ಇಂಟು egg cell and the 2 will develop into synergids. ಆಯ್ತಾ? ಇನ್ ಟೋಟಲ್ ವಿ ವಿಲ್ ಕಾಲ್ ಇಟ್ ಆಸ್ egg apparatus. ಹಾಗೆ ಚಲಾಸಲ್ ಎಂಡ್ ಅಲ್ಲಿ 3 ಸೆಲ್ಸ್ ಇತ್ತು, ದಟ್ ವಿಲ್ ಡೆವಲಪ್ ಇಂಟು ಆಂಟಿಪೋಡಲ್ ಸೆಲ್ಸ್. ಅಲ್ಲೂ 3 ಸೆಲ್ಸ್ ಆಯ್ತು. ಸೆಂಟರ್ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ, ಆ 2 ನ್ಯೂಕ್ಲಿಯಸ್ ಸುತ್ತ ಒಂದು ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ, ದಟ್ ವಿಲ್ ಬಿ ಲಾರ್ಜ್ ಸೆಂಟ್ರಲ್ ಸೆಲ್. ಈ ಕಂಡೀಷನ್ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಅದರಲ್ಲಿ 7 ಸೆಲ್ ಇರುತ್ತೆ ಮತ್ತೆ 8 ನ್ಯೂಕ್ಲಿಯೇಟ್ ಸ್ಟೇಜ್ ಇರುತ್ತೆ. ಅದು ಹೇಗೆ ಅಂತ ಹೇಳಿದೀನಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ question that is explain the formation of female gametophyte with neat label diagram. Hope you understand that. So next we'll move to the next question that is regarding this particular structure. In structure ಇದು, ಈ ಸ್ಟ್ರಕ್ಚರ್ ಆಲ್ರೆಡಿ ನಾನು ಈಗಷ್ಟೇ ಹೇಳಿದೆ, ಹೌದಲ್ವಾ? ದಿಸ್ ಇಸ್ ಆಕ್ಚುಲಿ ಯೋರ್ ಓವ್ಯೂಲ್, ಅನಾಟ್ರೋಪಸ್ ಓವ್ಯೂಲ್. ಎಲ್ಲಿರುತ್ತೆ? ಓವರಿಯ ಒಳಗಡೆ ಇರುತ್ತೆ. ಸೊ ದ ಕ್ವೆಶ್ಚನ್ ಇಸ್ ರಿಗಾರ್ಡಿಂಗ್ ದ ಸೇಮ್. ಓಕೆ, ಸೊ the question is, explain the structure of anatropous ovule with neat label diagram. Okay, so ನೀವು ಕಲ್ತಿರುವಂತ ovule, that is anatropous ovule, ಅದರ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ವಿತ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಯೂಶುವಲಿ 3 marks
will be for your diagrams and 2 marks will be for explanations, or 3 marks for explanation and 2 marks for diagram. ಆ ತರ ಸ್ಪ್ಲಿಟ್ ಆಗಿರುತ್ತೆ ಆಯ್ತಾ. ಸೊ ನೀವು ಎರಡನ್ನೂ ಬರಿಬೇಕು. ಒಂದನ್ನ ಬರ್ದ್ರೆ 5 ಮಾರ್ಕ್ಸ್ ಸಿಗೋದಿಲ್ಲ. ಇಟ್ ಇಸ್ ವೆರಿ ಈಸಿ. ಓಕೆ, ನೀವೇನ್ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಡಯಾಗ್ರಾಮ್ ಅನ್ನ ಕಲ್ತ್ರೆ ಇಟ್ ಇಸ್ ವೆರಿ ಈಸಿ ಟು ಎಕ್ಸ್ಪ್ಲೈನ್ ಆಯ್ತಾ. ಸೊ ದ ಫಸ್ಟ್ ಇಸ್ ದ ಫ್ಯೂನಿಕಲ್ ಇಸ್ ದ ಸ್ಟಾಕ್ ಆಫ್ ದ ಓವ್ಯೂಲ್ ವಿಚ್ ಅಟ್ಯಾಚಸ್ ಟು ಪ್ಲಾಸೆಂಟಾ ಅಂತ ಇದೆ ಅಲ್ವಾ. ನಾವು ಆಲ್ರೆಡಿ ಓದಿದೀವಿ ಓವರಿ ಇದೆ ಅಲ್ವಾ. ಓವರಿಯ ಒಳಗಡೆ ಓವ್ಯೂಲ್ಸ್ ಇರುತ್ತೆ ಅಂತ ಅಂದೆ. ಆ ಓವ್ಯೂಲು ಓವರಿಗೆ ಅಟ್ಯಾಚ್ ಆಗ್ಬೇಕು ಅಂದ್ರೆ ಎಲ್ಲಿ ಅಟ್ಯಾಚ್ ಆಗಿರುತ್ತೆ? ಪ್ಲಾಸೆಂಟಾದಲ್ಲಿ ಅಟ್ಯಾಚ್ ಆಗಿರುತ್ತೆ ಹೌದಾ. ಸೊ ಆ ಪ್ಲಾಸೆಂಟಕ್ಕೆ ಓವ್ಯೂಲ್ ಅಟ್ಯಾಚ್ ಆಗ್ಬೇಕು ಅಂತಂದ್ರೆ ದರ್ ವಿಲ್ ಬಿ ಒನ್ ಸ್ಟಾಕ್. ದಟ್ ಸ್ಟಾಕ್ ಇಸ್ ನಥಿಂಗ್ ಬಟ್ ಫ್ಯೂನಿಕಲ್. Okay, funicle is the stalk of the ovule which attaches to placenta. Okay, funicle ಅಂದ್ರೆ ಒಂದು ಸ್ಟಾಕ್, ಒಂದು ಕಡ್ಡಿ. ಫ್ಯೂನಿಕಲ್ ಪ್ಲಾಸೆಂಟಕ್ಕೆ ಅಟ್ಯಾಚ್ ಆಗಕ್ಕಿರೋ ಒಂದು ಸ್ಟಾಕ್ ಅಷ್ಟೇ ಆಯ್ತಾ. ಅಂಡ್ ನ್ಯೂಸೆಲ್ಲಸ್ ಇಸ್ ದ ನ್ಯೂಟ್ರಿಟಿವ್ ಟಿಶ್ಯೂ ಆಫ್ ದ ಓವ್ಯೂಲ್. ನ್ಯೂಸೆಲ್ಲಸ್ ಬಗ್ಗೆ ನಾವು ಆಲ್ರೆಡಿ ಓದಿದ್ವಿ ಹೌದಾ. ಇಲ್ಲಿರುವಂತ ಸೆಲ್ಸ್ ಇದೆಯಲ್ವಾ, ದೀಸ್ ಆರ್ ಆಲ್ ನ್ಯೂಸೆಲ್ಲಸ್. ಇಟ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ದಟ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಎಂಬ್ರಿಯೋಸಾಕ್. ಎಂಬ್ರಿಯೋಸಾಕ್ ಡೆವಲಪ್ ಆಗಬೇಕಾದ್ರೆ ನ್ಯೂಟ್ರಿಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ನ್ಯೂಸೆಲ್ಲಸ್ ಇಸ್ ಕವರ್ಡ್ ಬೈ 2 ಕವರಿಂಗ್. ಮಧ್ಯದಲ್ಲಿ ನ್ಯೂಸೆಲ್ಲಸ್ ಇದೆ, ನ್ಯೂಟ್ರಿಟಿವ್ ಟಿಶ್ಯೂ ಇದೆ. ಅದನ್ನ ಕವರ್ ಮಾಡೋದಕ್ಕೆ 2 ಔಟರ್ ವಾಲ್ಸ್ ಬರುತ್ತೆ, ಔಟರ್ ಕವರಿಂಗ್ಸ್ ಬರುತ್ತೆ. ಆ ಕವರಿಂಗ್ ಅನ್ನ ನಾವೇನಂತ ಕರಿತೀವಿ ಗೊತ್ತಾ? ದಟ್ ಇಸ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಓಕೆ, ಔಟರ್ ಇಂಟೆಗ್ಯುಮೆಂಟ್ ಮತ್ತೆ ಇಂಟರ್ ಇಂಟೆಗ್ಯುಮೆಂಟ್ಸ್. 2 ಇಂಟೆಗ್ಯುಮೆಂಟ್ಸ್ ಇದೆ. ಸೊ ಬೈಟೆಗ್ಮಿಕ್ ಅಂತ ಕರಿತೀವಿ, ಅಂದ್ರೆ 2 ಇಂಟೆಗ್ಯುಮೆಂಟ್ಸ್ ಇದೆ ಅಂತ. ಒನ್ ಇಸ್ ಔಟರ್, ಹೊರಗಡೆ ಇರೋದು ಔಟರ್ ಇಂಟೆಗ್ಯುಮೆಂಟ್, ಒಳಗಡೆ ಇರೋದು ಇನ್ನರ್ ಇಂಟೆಗ್ಯುಮೆಂಟ್. ಓಕೆನಾ. ಸೊ ಇಟ್ ಇಸ್ ಕವರ್ಡ್ ಬೈ 2 ಇಂಟೆಗ್ಯುಮೆಂಟ್ಸ್, ದಟ್ ಇಸ್ ಔಟರ್ ಇಂಟೆಗ್ಯುಮೆಂಟ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್. The region of the integument that attaches to funicle is called as hilum. ಈ ಇಂಟೆಗ್ಯುಮೆಂಟ್ಸ್ ಫ್ಯೂನಿಕಲ್ ಗೆ ಜಾಯಿನ್ ಆಗುತ್ತೆ ಹೌದಾ. ಇಲ್ಲಿ ನಿಮ್ಗೆ 2 ಇಂಟೆಗ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕಾಣುತ್ತೆ, ಬಟ್ ಇಲ್ಲಿ 1 ಇಂಟೆಗ್ಯುಮೆಂಟ್ ಕಾಣುತ್ತೆ, ಇನ್ನೊಂದು ಇಂಟೆಗ್ಯುಮೆಂಟ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ದಿಸ್ ರೀಜನ್ ಇಸ್ ಆಕ್ಚುಲಿ ನೋನ್ ಆಸ್ hilum. ಓಕೆ, ಅಂಡ್ ಯಾವ ರೀಜನ್ ಅಲ್ಲಿ ಇಂಟೆಗ್ಯುಮೆಂಟ್ಸ್ ನ್ಯೂಸೆಲ್ಲಸ್ ನ ಕವರ್ ಮಾಡಿದ್ರೆ, ದ ರೀಜನ್ ವೇರ್ ದ ಇಂಟೆಗ್ಯುಮೆಂಟ್ ಇಸ್ ನಾಟ್ ಕವರಿಂಗ್ ದ ನ್ಯೂಸೆಲ್ಲಸ್ ಇಸ್ ನೋನ್ ಆಸ್ ಮೈಕ್ರೋಪೈಲ್. ಆಪೋಸಿಟ್ ಟು ದಟ್ ದೇರ್ ವಿಲ್ ಬಿ ಚೆಲಾಸೆಲೆಂಟ್ ಆಯ್ತಾ. ಅಂಡ್ okay, so that is regarding the chelas. The small gap between the integuments at one end forms the micropyle. ಅಂದ್ರೆ ಇಲ್ಲಿ integuments ಮಧ್ಯೆ ಗ್ಯಾಪ್ ಇರುತ್ತೋ that is micropyle. This is not gasp, this is actually gap. Okay, and opposite end is chelazal end. ಇಷ್ಟೇ ಬರೆಯಕ್ಕಿರೋದು. ಸೆಂಟ್ರಲ್ಲಿ ನಿಮಗೆ ಎಂಬ್ರಿಯೋಸಾಕ್ ಆಮೇಲೆ ಡೆವಲಪ್ ಆಗೋದು. ಓಕೆನಾ. ಸೊ ಓವ್ಯೂಲ್ ಇನ್ ಅ ಸ್ಟಾಕ್, ದ ಸ್ಟಾಕ್ ಆಫ್ ದ ಓವ್ಯೂಲ್ ಇಸ್ ಫ್ಯೂನಿಕಲ್. ಓಕೆ, ಆ ಫ್ಯೂನಿಕಲ್ ಪ್ಲಾಸೆಂಟಾಕ್ಕೆ ಅಟ್ಯಾಚ್ ಆಗೋಕ್ಕೆ ಹೆಲ್ಪ್ ಆಗುವಂತ ಒಂದು ಸ್ಟಾಕ್. ಓಕೆ, ಸೆಂಟರ್ ಅಲ್ಲಿ ನಿಮಗೆ ನ್ಯೂಸೆಲ್ಲಸ್ ಇರುತ್ತೆ. ಇಟ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ವಿಚ್ ವಿಲ್ ಗಿವ್ ನರಿಶ್ಮೆಂಟ್ ಟು ದ ಡೆವಲಪಿಂಗ್ ಎಂಬ್ರಿಯೋಸಾಕ್. That nucellus is covered by 2 integuments. Okay, so that outer covering is called integuments. 2 integuments irutte, outer integument ಮತ್ತೆ inner integument. The region where the integument is absent is known as micropylar, and opposite to it will be the chelazal end. Okay, and the integuments where it fuses with the funicle is called as hilum. Ishte. This is the structure of ಅನಾಟ್ರೋಪಸ್ ಓವ್ಯೂಲ್. ಡಯಾಗ್ರಾಮ್ ಕಲಿಬೇಕು ವಿತ್ ಎಕ್ಸ್ಪ್ಲನೇಷನ್, ಅಥವಾ ಕೆಲವೊಂದ್ಸತಿ ಡಯಾಗ್ರಾಮ್ ಅನ್ನೇ 5 ಮಾರ್ಕ್ಸ್ ಕೇಳ್ತಾರೆ. ದಟ್ ಯು ಶುಡ್ ಬಿ ರೆಡಿ ಟು ಆನ್ಸರ್. ಓಕೆ, ಸೊ ಇಲ್ಲೂ ಅಷ್ಟೇ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಬರೀರಿ ಅಂತ ಅಂದ್ರೆ ಡಯಾಗ್ರಾಮ್ ಬರ್ದ್ರೆ ಸಾಕು. ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ವಿಲ್ ಮೂವ್ ಟು ದ ಕ್ವೆಶ್ಚನ್, ದಟ್ ಇಸ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಯಂಗ್ ಆಂಥರ್. ಓಕೆ, ಈಗ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಓದಿದ್ವಿ. ನೆಕ್ಸ್ಟ್ ಬರೋದು ಮೇಲ್. ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್ ವಿಲ್ ಬಿ ಯೋರ್ stamens, right? So these stamens consist of 2 parts, that is filament and anther. Okay, so there will be long slender filament like this, and to that there will be attaching anthers. Okay, so ಈ ಆಂಥರ್ ಇದೆಯಲ್ವಾ, ಆಂಥರಿನ ಸೆಕ್ಷನ್ ತೆಗೆದ್ರೆ ನಿಮ್ಗೆ ಹೇಗ್ ಕಾಣುತ್ತೆ, ಎಕ್ಸ್ಪ್ಲೇನ್ ದಟ್ ಸ್ಟ್ರಕ್ಚರ್ ಅನ್ನೋದು ಕ್ವೆಶನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಇದು. ಓಕೆ, ಸೊ ವಿ ಶಲ್ ಡಿಸ್ಕಸ್ ರಿಗಾರ್ಡಿಂಗ್ ದ ಸೇಮ್. ಸೊ ಇಲ್ಲಿ ನಿಮ್ಗೆ ಆಂಥರಿನ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಯಂಗ್ ಆಂಥರಿನ ಡಯಾಗ್ರಾಮ್. ಓಕೆ, ಸೊ
ಈ ಆಂಥರ್ ಇದೆಯಲ್ವಾ, ದಟ್ ಇಸ್ ಬೈಲೋಬ್. ನಾವಿಲ್ಲಿ ತೋರಿಸಿದೀವಿ, ದರ್ ವಿಲ್ ಬಿ ಲೋಬ್. ಸೊ ಈ ಲೋಬ್ ಅಲ್ಲಿ, ಪ್ರತಿ ಲೋಬ್ ಅಲ್ಲೂ 2 ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ. ಓಕೆ, ಮೈಕ್ರೋಸ್ಪೋರ್ ಅಂದ್ರೆ ದಟ್ ಇಸ್ ಪೋಲನ್ ಗ್ರೇನ್. ಓಕೆ, ಮೈಕ್ರೋಸ್ಪೊರಾಂಜಿಯಂ ಇಸ್ ಯೋರ್ ಆಂಥರ್, ಎಂಬ್ರಿಯೋಸ್, ಸಾರಿ, ಪೋಲನ್ ಸ್ಯಾಕ್ಸ್. ಓಕೆ, ಸೊ ಈಗ ನೀವು ಆಂಥರಿನ ಸ್ಟ್ರಕ್ಚರ್ ಬಗ್ಗೆ ಓದಬೇಕು. ಸೊ this anther is actually covered by 4 layers. Okay, young anther consists of 4 layers. ಯಾವ್ದದು ಅಂದ್ರೆ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ ಅಂಡ್ ಟೆಪಾಟಮ್. ಓಕೆ, 4 ಲೇಯರ್ ಬರುತ್ತೆ. ದಟ್ ಇಸ್ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್ ಅಂಡ್ ಟೆಪಾಟಮ್. ಸೊ ಇದು ಯಂಗ್ ಆಂಥರ್. ಆ ಯಂಗ್ ಆಂಥರಿನ ವಾಲ್ ಅನ್ನ ಇಲ್ಲಿ ನಿಮ್ಗೆ ಹೈಲೈಟ್ ಮಾಡಿ ತೋರಿಸಿರೋದು. ಓಕೆ, ಸೊ ದ ಫಸ್ಟ್ ಲೇಯರ್ ಇಸ್ ಆಕ್ಚುಲಿ ಎಪಿಡರ್ಮಿಸ್. ಎಪಿಡರ್ಮಿಸ್ ಇಸ್ ಸಿಂಗಲ್ ಲೇಯರ್. ಓಕೆ, ಎಪಿಡರ್ಮಿಸ್ ಒಂದು ಸಿಂಗಲ್ ಲೇಯರ್ ಅಲ್ಲಿ ಇರುವಂತ ಸೆಲ್ಸ್. ಇಟ್ಸ್ ಅ ಸಿಂಗಲ್ ಲೇಯರ್ಡ್ ವಾಲ್ ಆಫ್ ಪೋಲನ್ ಸ್ಯಾಕ್ ವಿಚ್ ಇಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಪೋಲನ್ ಸ್ಯಾಕ್ ಅಂದ್ರೆ ಇದು, ಆಯ್ತಾ. ಒಂದೊಂದು ಲೋಬ್ ಅಲ್ಲೂ 2 ಪೋಲನ್ ಸ್ಯಾಕ್ಸ್ ಇರುತ್ತೆ. ಸೊ ಇನ್ ಟೋಟಲ್ ಇನ್ ಆಂಥರ್ ಯು ವಿಲ್ ಬಿ ಹ್ಯಾವಿಂಗ್ 4 ಪೋಲನ್ ಸ್ಯಾಕ್ಸ್ ಆರ್ ಮೈಕ್ರೋಸ್ಪೊರಾಂಜಿಯಂ. ಮೈಕ್ರೋಸ್ಪೊರಾಂಜಿಯಂ ಅಂದ್ರೆ ಪೋಲನ್ ಸ್ಯಾಕ್, ಮೈಕ್ರೋಸ್ಪೋರ್ ಅಂದ್ರೆ ಪೋಲನ್ ಗ್ರೇನ್ಸ್. ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಅಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಬೈ ಮಿಯೋಸಿಸ್. ಓಕೆ, ಸೇಮ್ ಮೆಗಾಸ್ಪೋರೋಜೆನೆಸಿಸ್ ತರಾನೇ, ಬಟ್ ಇಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗೋದು ಯಾವ್ದ್ರಿಂದ? ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ. ಓಕೆ, ಸೊ ಇಲ್ಲಿ 4 ಪೋಲನ್ ಸ್ಯಾಕ್ಸ್ ಇದೆ ಅಲ್ವಾ. ಸೊ ಈ ಪೋಲನ್ ಸ್ಯಾಕ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋ ಫಂಕ್ಷನ್ ಯಾವ್ದ್ರದ್ದು? ಎಪಿಡರ್ಮಿಸ್. ಎಪಿಡರ್ಮಿಸ್ ಇಸ್ ಸಿಂಗಲ್ ಲೇಯರ್ಡ್. ಓಕೆ, ತರ ಸಿಂಗಲ್ ಲೇಯರ್ ಅಲ್ಲಿ ಇರುತ್ತೆ. ಇಟ್ಸ್ ಔಟರ್ ಮೋಸ್ಟ್ ಲೇಯರ್. ಎಪಿಡರ್ಮಿಸ್ ಅಂದ್ರೆ, ಎಪಿ ಅಂದ್ರೆ ಮೇಲೆ, ಡರ್ಮಿಸ್ ಸ್ಕಿನ್ನಿನ ಮೇಲೆ, ಔಟರ್ ಲೇಯರ್ ಅಂತ. ಓಕೆ, ಎಪಿಡರ್ಮಿಸ್ ಸಿಂಗಲ್ ಲೇಯರ್. ಅದರ ಫಂಕ್ಷನ್ ಏನು? ಪ್ರೊಟೆಕ್ಷನ್. ಯಾವ್ದನ್ನ ಪ್ರೊಟೆಕ್ಟ್ ಮಾಡುತ್ತೆ? ಪೋಲನ್ ಸ್ಯಾಕ್ಸ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟು ದ ಎಪಿಡರ್ಮಿಸ್ ದರ್ ವಿಲ್ ಬಿ ಎಂಡೋಥೀಸಿಯಂ. ಓಕೆ, ಎಂಡೋಥೀಸಿಯಂ ಕೂಡ ಸಿಂಗಲ್ ಲೇಯರ್ಡ್, ಬಟ್ ಇಟ್ ಇಸ್ ರೇಡಿಯಲಿ ಇಲಾಂಗೇಟೆಡ್. ಈ ತರ ಇಲಾಂಗೇಟ್ ಆಗಿರೋ ಸೆಲ್ಸ್ ಇರುತ್ತೆ, ರೇಡಿಯಲಿ ಇಲಾಂಗೇಟ್ ಆಗಿರೋ ಸೆಲ್ಸ್ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ಹೈ ಅಮೌಂಟ್ ಆಫ್ ಲಿಗ್ನಿನ್ ಅಂಡ್ ಸೆಲ್ಯುಲೋಸ್. ಓಕೆ, ಸೊ ಇದ್ರಲ್ಲಿ ಏನಿರುತ್ತೆ? ಮೇನ್ ಆಗಿ ಲಿಗ್ನಿನ್ ಮತ್ತೆ ಸೆಲ್ಯುಲೋಸ್ ಇರುತ್ತೆ. ದಟ್ ಇಸ್ ಎಂಡೋಥೀಸಿಯಂ. ಇದು ಕೂಡ ಸ್ಮಾಲ್ ಅಮೌಂಟ್ ಅಲ್ಲಿ ನಿಮ್ಗೆ ನ್ಯೂಟ್ರಿಷನ್ ಕೊಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಎಂಡೋಥೀಸಿಯಂ ರಪ್ಚರ್ ಆದಾಗ ಪೋಲನ್ ಸ್ಯಾಕ್ಸ್ ಅಥವಾ ಪೋಲನ್ ಗ್ರೈನ್ಸ್, ಪೋಲನ್ ಸ್ಯಾಕ್ಸ್ ಅಲ್ಲಿರೋ ಪೋಲನ್ ಗ್ರೈನ್ಸ್ ಹೊರಗಡೆ ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆಯ್ತಾ. ನೆಕ್ಸ್ಟ್ ಇಸ್ ಮಿಡಲ್ ಲೇಯರ್. ಮಿಡಲ್ ಲೇಯರ್ ಮಾತ್ರ ಸಿಂಗಲ್, ಎಪಿಡರ್ಮಿಸ್ ಮತ್ತೆ ಎಂಡೋಥೀಸಿಯಂ ಎರಡು ಸಿಂಗಲ್ ಲೇಯರ್ ಅಲ್ವಾ. ಮಿಡಲ್ ಲೇಯರ್ ಇಸ್ ಆಕ್ಚುಲಿ 2 to 3 ಲೇಯರ್ಡ್. ಓಕೆ, ಇದಿಷ್ಟು ಮಿಡಲ್ ಲೇಯರ್ ಆಗುತ್ತೆ. 2 to 3 ಲೇಯರ್ಸ್ ಆಫ್ ಸೆಲ್ಸ್ ಇರುತ್ತೆ. ಓಕೆ, ಅಂಡ್ ದಿಸ್ ಇಸ್ thinner layer portion. It is present inner to the endothelium. Endothelium ಇನ ಒಳಗಡೆ ಇರುವಂತ ಪೋರ್ಷನ್. ಅಂಡ್ ಇಟ್ ಹ್ಯಾಸ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್. ಇದರಲ್ಲಿ ಸ್ಟಾರ್ಚ್ ಅಂತ ತುಂಬಾ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಇರುತ್ತೆ. ಆ ರಿಸರ್ವ್ ಫುಡ್ ಮೆಟೀರಿಯಲ್ಸ್ that will help in giving nourishment to the pollen sacs. Okay, pollen grains. And next is tapetum. Okay, tapetum is the innermost layer of the anther wall. ಮಿಡಲ್ ಲೇಯರ್ ಆಯ್ತು. ಮಿಡಲ್ ಲೇಯರ್ ನೆಕ್ಸ್ಟ್ ಇರೋದು ಟೆಪಾಟಮ್. ಟೆಪಾಟಮ್ ಲೇಯರ್ ಇದೆಯಲ್ವಾ, ದಟ್ ಈಸ್ ಆಕ್ಚುಲಿ ದ ನ್ಯೂಟ್ರಿಟಿವ್ ಲೇಯರ್ ಅಂತ ಕರಿತೀವಿ. ಇಟ್ಸ್ ನ್ಯೂಟ್ರಿಟಿವ್ ಇನ್ ಫಂಕ್ಷನ್. ಓಕೆ, ಮೇನ್ ಆಗಿ ಇದು ಹೆಲ್ಪ್ ಆಗೋದೇ ನ್ಯೂಟ್ರಿಷನ್ ಕೊಡೋದಕ್ಕೆ. ನಿಮ್ಮ ಪೋಲನ್ ಸ್ಯಾಕ್ಸ್ ಅನ್ನ ಫಸ್ಟ್ ಕವರ್ ಮಾಡೋದೇ ದಟ್ ಇಸ್ ಟೆಪಾಟಮ್. Okay, so this layer is tapetum and it is the innermost layer of the anther wall that is usually nutritive in function. Main agi develop ಆಗ್ತಾ ಇರೋ ಮೈಕ್ರೋಸ್ಪೋರ್ಸ್ ಗೆ ನ್ಯೂಟ್ರಿಷನ್ ಕೊಡೋದು ಯಾವುದು? ದಟ್ ಇಸ್ ಟೆಪಾಟಮ್. ಓಕೆ, ಸೊ ಅದ್ರ ಒಳಗಡೆ ಇರುವಂತ ಸೆಲ್ಸ್, ಯೂಶುವಲಿ ಟೆಪಾಟಮ್ ಅಲ್ಲಿ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ಸ್ ಇರುತ್ತೆ, ಮೆನಿ ನ್ಯೂಕ್ಲಿಯಸ್ ಇರುತ್ತೆ. ಅಂಡ್ ಅದ್ರ ಒಳಗಡೆ ಇರೋದು ದಟ್ ಇಸ್ ಸ್ಪೋರೋಜಿನಸ್ ಟಿಶ್ಯೂಸ್. ಓಕೆ, ಈ ಸ್ಪೋರೋಜಿನಸ್ ಟಿಶ್ಯೂಸ್ ಇದೆಯಲ್ವಾ, all the sporogenous tissues have the ability to develop into microspore mother cell. ಅದರಲ್ಲಿರುವಂತ ಎಲ್ಲಾ ಸೆಲ್ಸಿಗೂ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗುವಂತ ಎಬಿಲಿಟಿ ಇದೆ. ಓಕೆ, ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಇಲ್ಲೆಲ್ಲ ಇರುತ್ತಲ್ವಾ, ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ನೆಕ್ಸ್ಟ್ meiotic division ಆಗ್ಬಿಟ್ಟು that will produce microspores. And the formation, this process of formation of microspore or the pollen grain is known as microsporogenesis. ಓಕೆ, ಇಷ್ಟೇ. ಸ್ಟ್ರಕ್ಚರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಮೇನ್ ಆಗಿ 4 ಡಿಫರೆಂಟ್ ಲೇಯರ್ಸ್ ಬರುತ್ತೆ. ಒನ್ ಇಸ್ ಎಪಿಡರ್ಮಿಸ್, ಎಂಡೋಥೆಸಿಯಂ. ಎಪಿಡರ್ಮಿಸ್ ಇಸ್ ಸಿಂಗಲ್ ಲೇಯರ್ಡ್, ಒಂದೇ ಲೇಯರ್ ಇರುತ್ತೆ.
ಮೇನ್ ಆಗಿ ಪ್ರೊಟೆಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಎಂಡೋಥೀಸಿಯಂ. ಎಂಡೋಥೀಸಿಯಂ ಕೂಡ ಸಿಂಗಲ್ ಲೇಯರ್. ಇಟ್ ಇಸ್ ರಿಚ್ ಇನ್ ಲಿಗ್ನಿನ್ ಅಂಡ್ ಸೆಲ್ಯುಲೋಸ್. ಓಕೆ, ಸೊ ಅದು ರಪ್ಚರ್ ಆದಾಗ ಪೋಲನ್ ಗ್ರೈನ್ಸ್ ಅನ್ನ ರಿಲೀಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಮಿಡಲ್ ಲೇಯರ್, ಇಟ್ ಇಸ್ ಆಕ್ಚುಲಿ 2 to 3 layers thick and it stores the reserve food material. Reserve food material na store ಮಾಡಿ ಇಟ್ಕೊಂಡಿರುತ್ತೆ. And tapetum is the innermost layer. ಓಕೆ, ಎಂಡೋಥೀಸಿಯಂ ಆದ್ಮೇಲೆ ಮಿಡಲ್ ಲೇಯರ್ ಆದ್ಮೇಲೆ ಇನ್ನರ್ಮೋಸ್ಟ್ ಲೇಯರ್ ಬರೋದು ಟೆಪಾಟಮ್. ಈ ಟೆಪಾಟಮ್ ಇಸ್ ನ್ಯೂಟ್ರಿಟಿವ್ ಲೇಯರ್. ಓಕೆ, ಸೊ ಇಟ್ ಕನ್ಸಿಸ್ಟ್ ಆಫ್ ನ್ಯೂಟ್ರಿಟಿವ್ ಮೆಟೀರಿಯಲ್. ಅದನ್ನ ಯಾವ್ದಕ್ಕೆ ಯೂಸ್ ಮಾಡುತ್ತೆ? ಪೋಲನ್ ಗ್ರೈನ್ಸ್ ಡೆವಲಪ್ ಗೆ ಯೂಸ್ ಮಾಡುತ್ತೆ. ಓಕೆ, ಈ ಟೆಪಾಟಮಿನ ಒಳಗಡೆ ಇರೋದು ಇಲ್ಲಿದೆಯಲ್ವಾ, ಸೊ ದಿಸ್ ಇಸ್ ಆಕ್ಚುಲಿ ಸ್ಪೋರೋಜಿನಸ್ ಟಿಶ್ಯೂಸ್. ಅದನ್ನ ಕವರ್ ಮಾಡಿರೋದು ದಟ್ ಇಸ್ ಟೆಪಾಟಮ್. ಇಲ್ಲಿ ಬರೋದು ಮಿಡಲ್ ಲೇಯರ್, ದಿಸ್ ಇಸ್ ಎಂಡೋಥೀಸಿಯಂ ಅಂಡ್ ದಿಸ್ ಇಸ್ ಎಪಿಡರ್ಮಿಸ್. ಓಕೆ, ಸೊ ಈ ಟೆಪಾಟಮ್ ಏನ್ ಮಾಡುತ್ತೆ? ಪೋಲನ್ ಗ್ರೈನ್ಸ್ ಗೆ ನರಿಶ್ಮೆಂಟ್ ಕೊಡುತ್ತೆ ಅಲ್ವಾ. ಸೊ ಅದರ ಒಳಗಡೆ ಇರೋ ಸ್ಪೋರೋಜಿನಸ್ ಟಿಶ್ಯೂಸ್ ಇಂದ ಪ್ರೊಡಕ್ಷನ್ ಆಗೋದು. ಆ ಸ್ಪೋರೋಜಿನಸ್ ಟಿಶ್ಯೂಸ್ ಅಲ್ಲಿ ಎಲ್ಲಾ ಸೆಲ್ಸ್ ಹ್ಯಾಸ್ ದ ಎಬಿಲಿಟಿ ಟು ಡೆವಲಪ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್. That will undergo meiotic division, that is same reduction elevation agutte, that will develop into microspore, that is pollen grain, and this process is known as microsporogenesis. Okay, so this is regarding the question that is regarding young anther. Okay, clear? And next you have to write a short note on outbreeding devices in angiosperms. What do you mean by outbreeding devices? Then again, the sexual reproduction is one of the common means in flowering plants for the reproduction anta andri. Hauda, reproduction agbeku andre flowering plants alli iruvanta ಒಂದು main form ಅಥವಾ main process ಯಾವುದು ಅಂದ್ರೆ sexual reproduction ಅಂತ ಅಂದ್ವಿ ಅಲ್ವಾ. ಈ sexual reproduction ಆಗೋದು ಹೇಗೆ? ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆದಾಗ. ಓಕೆ, ಸೊ ಆ ಫ್ಯೂಷನ್ ಆಗೋದಕ್ಕೆ ನಾವೇನಂತ ಕರಿತೀವಿ? ಮೇನ್ ಆಗಿ ಆಗೋ ಪ್ರೋಸೆಸ್ ಅಲ್ಲಿ ಪಾಲಿನೇಷನ್ ಆಗುತ್ತೆ. ಓಕೆ, ಪಾಲಿನೇಷನ್ ಇಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಅನದರ್ ಫ್ಲವರ್ ಆರ್ ಆಂಥರ್ ಟು ದ ಸ್ಟಿಗ್ಮಾ. ಈ ಪಾಲಿನೇಷನ್ ಇಲ್ಲಿ ಎರಡು ತರ ಬರುತ್ತೆ, ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್. ಓಕೆ, ಸೆಲ್ಫ್ ಪಾಲಿನೇಷನ್ ಅಂತ ಅಂದ್ರೆ ಅದೇ ಪ್ಲಾಂಟಿನ ಪೋಲನ್ ಗ್ರೈನ್ ಬಂದು ಅದೇ ಪ್ಲಾಂಟಿನ ಅಥವಾ ಅದೇ ಫ್ಲವರಿನ ಸ್ಟಿಗ್ಮಾನ ಫರ್ಟಿಲೈಸ್ ಮಾಡೋದು, ದಟ್ ಇಸ್ ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂದ್ರೆ ಒಂದು ಪ್ಲಾಂಟಿನ ಒಂದು ಫ್ಲವರ್ ಅಥವಾ ಒಂದು ಪ್ಲಾಂಟಿನ ಪೋಲನ್ ಗ್ರೈನ್ ಬಂದು ಇನ್ನೊಂದು ಪ್ಲಾಂಟಿನ ಪೋಲನ್ ಗ್ರೈನ್ ಸ್ಟಿಗ್ಮಾನ ಫರ್ಟಿಲೈಸ್ ಮಾಡೋದು. ಓಕೆ, ಅಥವಾ ಓವರಿನ ಫರ್ಟಿಲೈಸ್ ಮಾಡೋದು, ದಟ್ ಇಸ್ ಕ್ರಾಸ್ ಪಾಲಿನೇಷನ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೆ ಯಾವ ಪ್ಲಾಂಟ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅವಾಯ್ಡ್ ಆಗಿ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಆಗಿ ಕ್ರಾಸ್ ಪಾಲಿನೇಷನ್ ಆಗುತ್ತಲ್ವಾ, ಸೊ ದಟ್ process is actually aided by some of the factors which is present in the plant only. Okay, so ಈ ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡಿ ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಮಾಡ್ತಾ ಇರೋಂತ ಕಂಡೀಷನ್ಸ್ ಗಳು ಯಾವ್ದ್ಯಾವ್ದು ಅಂತ ನೋಡ್ಬೇಕು. ಓಕೆ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನೌ. ಸೊ ದೋಸ್ ಆರ್ ಕಾಲ್ಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಅದನ್ನ ನಾವೇನಂತ ಕರಿತೀವಿ? ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಓಕೆನಾ? ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೆ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಪ್ರಮೋಟ್ ದ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಮಾಡಿ ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡ್ತಾ ಇರುವಂತ ಫ್ಯಾಕ್ಟರ್ಸ್ ಯಾವುದು ಅಂತ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 or 5 marks. ಓಕೆ, ಸೊ ದ ಫಸ್ಟ್ ಇಸ್ ಡಿಕ್ಲೈನಿ ಆರ್ ಯುನಿಸೆಕ್ಷುಯಾಲಿಟಿ. ಅಂದ್ರೆ it is production of either male or female flowers on the same plant or on the different plant. ಅಂದ್ರೆ ನಿಮ್ಗೆ ಗೊತ್ತಿದೆ, ಕೆಲವು ಫ್ಲವರ್ಸ್ ಅಲ್ಲಿ ಕೆಲವೊಂದು ಫ್ಲವರ್ಸ್ ಅನ್ನ ತಗೊಂಡ್ರೆ, ಇಫ್ ಐ ಟೇಕ್ ಒನ್ ಫ್ಲವರ್ ಲೈಕ್ ದಿಸ್, ಇಫ್ ಇಟ್ ಹ್ಯಾಸ್ ಸ್ಟಿಗ್ಮಾ ಆರ್ ಇಫ್ ಇಟ್ ಹ್ಯಾಸ್ ಪಿಸ್ಟಿಲ್ ಆರ್ ಕಾರ್ಪೆಲ್, ಓಕೆ, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮತ್ತೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಎರಡೂ ಇದೆ ಅಂತ ಅನ್ಕೊಳ್ಳಿ. Okay, so this is your pistil or carpel and this is stamen. ಎರಡು ಒಂದೇ ಫ್ಲವರ್ ಅಲ್ಲಿ ಇದ್ರೆ ಅದನ್ನ ನಾವು ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೀವಿ. ಓಕೆ, ಇಫ್ ಒಂದು ಫ್ಲವರ್ ಅಲ್ಲಿ if a flower contains only pistil or carpel, only pistil ಅಥವಾ ಕಾರ್ಪೆಲ್ ಇದ್ದು ಇನ್ನೊಂದು ಫ್ಲವರ್ ಅಲ್ಲಿ ಓನ್ಲಿ ಆಂಥರ್ಸ್ ಇದ್ರೆ ಓಕೆ, ಆಂಥರ್ಸ್ ಅಥವಾ ಸ್ಟೇಮನ್ಸ್ ಮಾತ್ರ ಇದ್ರೆ, ಓಕೆ, ದೆನ್ ವಿಲ್ ಕಾಲ್ ಇಟ್ ಆಸ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಅದನ್ನ ನಾವೇನಂತ ಕರಿತೀವಿ? ಯೂನಿಸೆಕ್ಷುವಲ್ ಕಂಡೀಷನ್ ಅಂತ ಕರಿತೀವಿ. ಸೊ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಗೊತ್ತಾಯ್ತು, ಹೌದಾ? ಇದ್ರದ್ದೇ ಪೋಲನ್ ಗ್ರೇನ್, ಈ ಕಂಡೀಷನ್ ಆಗಲ್ಲ, ಇದ್ರದ್ದೇ ಪೋಲನ್ ಗ್ರೇನ್ ಇದೇ ಫ್ಲವರಿನ ಸ್ಟಿಗ್ಮಾನ ಫರ್ಟಿಲೈಸ್ ಮಾಡಿದ್ರೆ ದಟ್ ಇಸ್ ಸೆಲ್ಫ್ ಪಾಲಿನೇಷನ್.
ಕ್ರಾಸ್ ಪಾಲಿನೇಷನ್ ನ ಪ್ರಮೋಟ್ ಮಾಡ್ಬೇಕಾದ್ರೆ ಏನ್ ಫ್ಯಾಕ್ಟರ್ಸ್ ಬೇಕು ಅಂತ, ದಟ್ ಇಸ್ ಡಿಕ್ಲೈನಿ ಆರ್ ಯುನಿಸೆಕ್ಸುವಾಲಿಟಿ ಅಂತ ಅಂದ್ವಿ. ಹೌದಾ? ಸೊ ಈ ಡಿಕ್ಲೈನಿ ಆರ್ ಯುನಿಸೆಕ್ಸುವಾಲಿಟಿ ಇದ್ರೆ ಹೇಗೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ ಅಂತ ನೋಡ್ಬೇಕೀಗ. ಯುನಿಸೆಕ್ಸುವಲ್ ಅಂದ್ರೆ ಒಂದು ಫ್ಲವರ್ ಅಲ್ಲಿ ಪೋಲನ್ ಗ್ರೈನ್ ಮಾತ್ರ ಪ್ರೊಡಕ್ಷನ್ ಆಗುತ್ತೆ. If it is having only stamens, it can produce only pollen grains. ಹೌದಾ? ಅದು ಪೋಲನ್ ಗ್ರೈನ್ಸ್ ಮಾತ್ರ ಪ್ರೊಡಕ್ಷನ್ ಮಾಡಕ್ಕಾಗತ್ತೆ. ಓವರಿ ಪ್ರೊಡಕ್ಷನ್ ಆಗುತ್ತಾ? ಇಲ್ಲ. ಆದ್ರೆ ಫಿಮೇಲ್ ಫ್ಲವರ್ ಇರುತ್ತೆ, ದಟ್ ಇಸ್ ಪಿಸ್ಟಿಲ್ ಆರ್ ಕಾರ್ಪೆಲ್ ಮಾತ್ರ ಇರುವಂತ ಫ್ಲವರ್ಸ್, ಅದರಲ್ಲಿ ಪೋಲನ್ ಗ್ರೈನ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಒಂದು ಪ್ಲಾಂಟ್ ಅಲ್ಲಿ ಬರೀ ಪೋಲನ್ ಗ್ರೈನ್, ಇನ್ನೊಂದು ಪ್ಲಾಂಟ್ ಅಲ್ಲಿ ಬರೀ ಓವಮ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅದಕ್ಕೆ ಪೋಲನ್ ಗ್ರೈನ್ ಬೇರೆ ಯಾವುದೋ ಪ್ಲಾಂಟ್ ಇಂದ ಬರಬೇಕು. ಹೌದಾ? ಸೊ ದಟ್ ಕಂಡೀಷನ್, ಯುನಿಸೆಕ್ಸುವಲ್ ಕಂಡೀಷನ್ ಇದ್ರೆ, ಒಂದು ಫ್ಲವರ್ ಅಲ್ಲಿ ಬರೀ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದ್ದು ಇನ್ನೊಂದಲ್ಲಿ ಬರೀ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದ್ರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಓಕೆ, ಸೊ ದಟ್ ಈಸ್ ಒನ್ ಔಟ್ ಬ್ರೀಡಿಂಗ್ ಡಿವೈಸಸ್. ಇನ್ನೊಂದು ಡೈಕೋಗ್ಯಾಮಿ. ಡೈಕೋಗ್ಯಾಮಿ ಅಂತ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮೆಚ್ಯೂರ್ಸ್ ಅಟ್ ಡಿಫರೆಂಟ್ ಟೈಮ್ ಅಂತ ಕರೀತಾರೆ. ಸೊ ಇದು ಮೇನ್ ಆಗಿ ಬೈಸೆಕ್ಸುವಲ್ ಫ್ಲವರ್ಸ್ ಅಲ್ಲಿ. ಆಯ್ತಾ? ಈಗ ಬೈಸೆಕ್ಸುವಲ್ ಫ್ಲವರ್ಸ್ ಅಲ್ಲಿ ನಾವೇನಂದ್ವಿ, ಆಂಡ್ರೋಶಿಯಮ್ ಇದೆ, ಗೈನೋಶಿಯಮ್ ಇದೆ ಅಂತ ಅಂದ್ವಿ ಅಲ್ವಾ? ಆಂಡ್ರೋಶಿಯಮ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ದಟ್ ಇಸ್ ಪಿಸ್ಟಿಲ್ ಆರ್ ಸ್ಟೇಮನ್. ಗೈನೋಶಿಯಮ್ ಇಸ್ ಅ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ದಟ್ ಇಸ್ ಪಿಸ್ಟಿಲ್ ಆರ್ ಕಾರ್ಪೆಲ್. ಸೊ ಈ ಆಂಡ್ರೋಶಿಯಮ್ ಮತ್ತೆ ಗೈನೋಶಿಯಮ್, ದಟ್ ಇಸ್ ಪಿಸ್ಟಿಲ್ ಮತ್ತೆ ಸ್ಟೇಮನ್, ಎರಡು ಬೇರೆ ಬೇರೆ ಟೈಮ್ ಅಲ್ಲಿ ಮೆಚ್ಯೂರ್ ಆದ್ರೆ that will also not help in self pollination. Okay, for example, ನನ್ನ ಹತ್ರ ಒಂದು ಪ್ಲಾಂಟ್ ಇದೆ, ಒಂದು ಫ್ಲವರ್ ಇದೆ. ಈ ಫ್ಲವರ್ ಅಲ್ಲಿ ಎರಡೂ ಇದೆ, ಪಿಸ್ಟಿಲ್ ಇದೆ, ಸ್ಟೇಮನ್ನು ಇದೆ. ಆಯ್ತಾ? ಬಟ್ ಪಿಸ್ಟಿಲ್ ಬೇಗ ಮೆಚ್ಯೂರ್ ಆಯ್ತು, ಸ್ಟೇಮನ್ ಇನ್ನು ಮೆಚ್ಯೂರೇ ಆಗಿಲ್ಲ. ಓಕೆ, ಸ್ಟೇಮನ್ ಮೆಚ್ಯೂರ್ಸೇ ಆಗಿಲ್ಲ. ಸೊ ಸ್ಟಿಗ್ಮಾ ಮೆಚ್ಯೂರ್ ಆಗಿದೆ, ಬಟ್ ಅದನ್ನ ಫರ್ಟಿಲೈಸ್ ಮಾಡಕ್ಕೆ ಆ ಪ್ಲಾಂಟ್ ಅಲ್ಲಿ ಪೋಲನ್ ಗ್ರೈನೇ ಇಲ್ಲ ಅಂದ್ರೆ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಸೊ ಅದು ಪಾಲಿನೇಟ್ ಆಗ್ಬೇಕು ಅಂದ್ರೆ ನಿಮ್ಗೆ ಪೋಲನ್ ಗ್ರೈನ್ ಎಲ್ಲಿಂದ ಬರಬೇಕು? ಬೇರೆ ಪ್ಲಾಂಟ್ ಇಂದ ಬರಬೇಕು ಅಲ್ವಾ? ಅದೇ ತರ ಇಫ್ ಐ ಹ್ಯಾವ್ ಒನ್ ಫ್ಲವರ್, ಬೈಸೆಕ್ಷುವಲ್ ಫ್ಲವರ್ ಇದೆ, ಅದರದ್ದು ಆಂಥರ್ಸ್ ಮೆಚ್ಯೂರ್ ಆಗಿದೆ, ಬಟ್ ಸ್ಟಿಗ್ಮಾ ಇನ್ನು ರಿಸೆಪ್ಟಿವ್ ಆಗಿಲ್ಲ, ಅಂದ್ರೆ ಸ್ಟಿಗ್ಮಾ ಇನ್ನು ಇಮ್ಮೆಚ್ಯೂರ್. ಓಕೆ, ಸ್ಟಿಗ್ಮಾ ಇನ್ನು ಇಮ್ಮೆಚ್ಯೂರ್ ಆಗಿರುತ್ತೆ. ಸೊ ಪೋಲನ್ ಗ್ರೈನ್ ಮೆಚ್ಯೂರ್ ಆಗಿ ಅದು ಬಂದು ಸ್ಟಿಗ್ಮಾದ ಮೇಲೆ ಕೂತ್ರು ಕೂಡ ಇಟ್ ಇಸ್ ನಾಟ್ ಏಬಲ್ ಟು ಫರ್ಟಿಲೈಸ್ ಇಟ್. ಯಾಕೆ ಫರ್ಟಿಲೈಸ್ ಮಾಡಕ್ಕಾಗಲ್ಲ? ಬಿಕಾಸ್ ಇಟ್ ಇಸ್ ಇಮ್ಮೆಚ್ಯೂರ್, ಇನ್ನು ಮೆಚ್ಯೂರ್ ಆಗಿಲ್ಲ. ಓಕೆ, ಸೊ ಅಟ್ ದಿಸ್ ಟೈಮ್ ಆಲ್ಸೋ ಸೆಲ್ಫ್ ಪಾಲಿನೇಷನ್ ಕೆನ್ ನಾಟ್ ಟೇಕ್ಸ್ ಪ್ಲೇಸ್. ಓಕೆ, ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಸೊ ದಟ್ ವಿಲ್ ಆಲ್ಸೋ ಲೀಡ್ ಟು ಕ್ರಾಸ್ ಪಾಲಿನೇಷನ್. ನೆಕ್ಸ್ಟ್, ಹೆಟಿರೋ ಸ್ಟೈಲಿ. ಓಕೆ, ಹೆಟಿರೋ ಸ್ಟೈಲಿ ಅಂತಂದ್ರೆ ಇಟ್ಸ್ ಅ ಕಂಡೀಷನ್ ವೇರ್ ಸ್ಟೈಲ್ ಅಂಡ್ ಸ್ಟಿಗ್ಮಾ ಆರ್ ಆಫ್ ಡಿಫರೆಂಟ್ ಲೆಂತ್. ಓಕೆ, ಸೊ ಇದನ್ನ ನೀವು ಮೇನ್ ಆಗಿ ಪ್ರೈಮ್ ರೋಸ್ ಅಲ್ಲಿ ನೋಡ್ಬೋದು, ಅಥವಾ ಪ್ರೈಮ್ಯುಲಾ. ಓಕೆ, ಸೊ ಈಗ ನಾನು ಇಲ್ಲಿ ತೋರಿಸ್ತೆ, ಇದು ಬೈಸೆಕ್ಷುವಲ್ ಫ್ಲವರ್. ಹೌದಾ? ದಿಸ್ ಇಸ್ ಬೈಸೆಕ್ಷುವಲ್ ಫ್ಲವರ್. ಆದ್ರೆ ನೀವಿಲ್ಲಿ ನೋಡಿ, ಪಿಸ್ಟಿಲ್ ಮೇಲೆ ಇದೆ. ಹೌದಾ? ಪಿಸ್ಟಿಲ್ ಎಲ್ಲಿದೆ? ಮೇಲಿದೆ. ದಟ್ ಇಸ್ ಯೋರ್ ಸ್ಟಿಗ್ಮಾ ಇಸ್ ಅಟ್ ದ ಅಪ್ಪರ್ ಸರ್ಫೇಸ್ ಅಂಡ್ ಸ್ಟೇಮನ್ ಕೆಳಗಡೆ ಇದೆ. ಇಸ್ ದೇರ್ ಎನಿ ಕಂಡೀಷನ್ ಪೋಲನ್ ಗ್ರೈನ್, ಸ್ಟೇಮನ್ ಅಲ್ಲಿ ಪ್ರೊಡಕ್ಷನ್ ಆಗೋ ಪೋಲನ್ ಗ್ರೈನ್ಸ್ ಮೇಲಿಂದ ಹಾರು ಹೋಗಿ ಪಿಸ್ಟಿಲ್ ಮೇಲೆ ಕೂತು ಫರ್ಟಿಲೈಸ್ ಮಾಡಕ್ಕಾಗತ್ತಾ? ನೋ ಅಲ್ವಾ? ಹೈಬಿಸ್ಕಸ್ ಅಲ್ಲೂ ಹೀಗೆ ಆಗುತ್ತೆ. ಸೊ ಎಲ್ಲಾದ್ರೂ ಸ್ಟಿಗ್ಮಾ ಕೆಳಗಡೆ ಇದ್ದು, ಒಂದೇ ಫ್ಲವರ್ ಅಲ್ಲಿ ಸ್ಟಿಗ್ಮಾ ಕೆಳಗಡೆ ಇದ್ದು ಆಂಥರ್ಸ್ ಹೀಗೆ ಮೇಲ್ಗಡೆ ಇದ್ರೆ, ಆಂಥರ್ಸ್ ಇಂದ ರಿಲೀಸ್ ಆಗೋ ಪೋಲನ್ ಗ್ರೈನ್ ಈಸಿಯಾಗಿ ಇದ್ರ ಮೇಲೆ ಫಾಲ್ ಆಗ್ಬಿಟ್ಟು ಸೆಲ್ಫ್ ಪಾಲಿನೇಷನ್ ಆಗ್ತಿತ್ತು. ಬಟ್ ಈ ಕಂಡೀಷನ್ ಏನಾಗಿದೆ? ಪಿಸ್ಟಿಲ್, ಸ್ಟಿಗ್ಮಾ ಮೇಲ್ಗಡೆ ಇದೆ, ಆಂಥರ್ ಕೆಳಗಡೆ ಇದೆ. ಹೌದಾ? ಸೊ ಈ ಆಂಥರ್ ಮೇಲೆ ಹೋಗಿ ಅದನ್ನ ಫರ್ಟಿಲೈಸ್ ಮಾಡೋದು ಕಷ್ಟ. ಸೊ ಈ ತರ ಕಂಡೀಷನ್ ಇದ್ರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಹಾಗಾದ್ರೆ ಇದನ್ನ ಫರ್ಟಿಲೈಸ್ ಮಾಡೋದು ಯಾರು? ದ ಪೋಲನ್ ಗ್ರೈನ್ ಫ್ರಮ್ ದ ಅನದರ್ ಫ್ಲವರ್. ಹಾಗಾಗಿ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಓಕೆನಾ? ಸೊ ಹೀಗಿದ್ರೆ ಕೂಡ ಏನಾಗುತ್ತೆ? ಸೆಲ್ಫ್ ಪಾಲಿನೇಷನ್ ಕ್ಯಾನ್ ನಾಟ್ ಟೇಕ್ಸ್ ಪ್ಲೇಸ್ ಅಂಡ್ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಔಟ್ ಬ್ರೀಡಿಂಗ್ ಡಿವೈಸಸ್. ನೆಕ್ಸ್ಟ್ ಬರೋದು ಹರ್ಕೋಗ್ಯಾಮಿ. Hercogamy ಅಂತಂದ್ರೆ there will be presence of some physical barriers between male and female reproductive structures. Okay, so you can give the example of Calotropis gigantea. ಎಕ್ಕ ಗಿಡ ಇದೆ ಅಲ್ವಾ? ಆ ಎಕ್ಕ ಗಿಡದಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಈ ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ ಮಧ್ಯದಲ್ಲಿ there will be some barriers. ಒಂದು ಗೈನೋಸ್ಟಿಜಿಯಂ ಅಂತ ಒಂದು ಬ್ಯಾರಿಯರ್ ಬರುತ್ತೆ. ಓಕೆ, ಸೊ ಆ ಬ್ಯಾರಿಯರ್ ಏನ್ ಮಾಡುತ್ತೆ? ಪೋಲನ್ ಗ್ರೈನ್ ಹೋಗಿ ಸ್ಟಿಗ್ಮಾನ ಫರ್ಟಿಲೈಸ್ ಮಾಡದೇ ಇರೋ ಹಾಗೆ ಮಾಡುತ್ತೆ. ಓಕೆ, ಸೊ ಈಗ ನಿಮ್ಗೆ ಗೊತ್ತಿದೆ, ಈಗ ಒಂದ್ ರೂಮ್ ಅಲ್ಲಿ ಒಬ್ರು ಇರ್ತಾರೆ, ಇನ್ನೊಂದು ರೂಮ್ ಅಲ್ಲಿ ಇನ್ನೊಬ್ರು ಇರ್ತಾರೆ
ಅಲ್ವಾ? ಸೊ ಇವರಿಬ್ರು ಪರ್ಸನ್ ಮೀಟ್ ಆಗ್ಬೋದು. ಆದ್ರೆ ಯಾರಾದ್ರೂ ಬಂದು ಆ ಮಧ್ಯೆ ಡೋರನ್ನ ಲಾಕ್ ಮಾಡ್ಬಿಟ್ರು ಅಂದ್ರೆ ಏನಾಗುತ್ತೆ? ದೇ ಕ್ಯಾನ್ ನಾಟ್ ಮೀಟ್ ಅಲ್ವಾ? ಸೊ ಅದೇ ತರ ಇಲ್ಲೂ ಕಂಡೀಷನ್ ಆಗೋದು. ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್‌ನ ಮಧ್ಯದಲ್ಲಿ ದೇರ್ ವಿಲ್ ಬಿ ಒನ್ ಬ್ಯಾರಿಯರ್. ಓಕೆ. ಒಂದು ಡೋರ್ ತರ ಒಂದು ಬ್ಯಾರಿಯರ್ ಇರುತ್ತೆ. ಆ ಬ್ಯಾರಿಯರ್ ಇದ್ರೆ ಪೋಲನ್ ಗ್ರೈನ್ ಮತ್ತೆ ಎಗ್ ಫ್ಯೂಸ್ ಆಗಲ್ಲ. ಫ್ಯೂಸ್ ಆಗ್ಲಿಲ್ಲ ಅಂದ್ರೆ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಓಕೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಔಟ್‌ಬ್ರೀಡಿಂಗ್ ಡಿವೈಸಸ್. So these are the four major outbreeding devices which are found in the angiosperms, that is flowering plants. Okay.